ಬಂದಿದೆ. ಆ ಹಿನ್ನೆಲೆಯಲ್ಲಿ ಒಂದು 5,000 ಕೋಟಿ ಬಿಡುಗಡೆ ಮಾಡಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಏನು ಪ್ರಸ್ತಾವ ಕೊಟ್ಟಿದ್ದೀರಿ, ನಾವೆಲ್ಲರೂ ಒಟ್ಟಾಗಿ ಮೊರೆ ಇಟ್ಟು ಕೇಂದ್ರ ಸರ್ಕಾರದ ಅನುದಾನ ತರುವಂಥ ಕೆಲಸಗಳನ್ನು ಮಾಡೋಣ ಅನ್ನುವಂಥ ಆಗ್ರಹವನ್ನು, ವಿನಂತಿಯನ್ನು, ಕೋರಿಕೆಯನ್ನು ನಾವು ಮಾಡಿದರೆ, ದುರಾದೃಷ್ಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 33,000 ಕೋಟಿ ಬೆಳೆ ನಷ್ಟ, ಒಟ್ಟಾರೆ ಬರದ ನಷ್ಟ ಆದರೆ 324 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ನೀವೆಲ್ಲ ಚೆನ್ನಾಗಿರಿ ಅಂತ ಹೇಳ್ತಾರೆ. ಬರೀ 324 ಕೋಟಿ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಬಗ್ಗೆ ರಾಜಕಾರಣವಾದ ಪ್ರೀತಿ ಇಲ್ಲ ಅವರಿಗೆ ಜನರ ಬಗ್ಗೆ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇರುವುದು, ರಾಜ್ಯ ಆಳ್ತಾ ಇರುವಂಥ ನೀವು ನಿಮ್ಮ ಸರ್ಕಾರದಿಂದ ಒಂದು 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ರೈತರ ನೆರವಿಗೆ ನಾವಿದ್ದೇವೆ ಅಂತ ಹೇಳಿ ಕೇಂದ್ರಕ್ಕೆ ಮೊರೆ ಇಡುವುದು ಇಲ್ಲಿವರೆಗಿನ ಕ್ರಮ. ಪ್ರಥಮ ಹಂತದಲ್ಲಿ ರಾಜ್ಯ ಸರ್ಕಾರವೇ ಬರ ಮತ್ತು ಫ್ಲಡ್ ಅನ್ನು ನಿರ್ವಹಣೆ ಮಾಡುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸಚಿವ ಸಂಪುಟದ ಖಾತೆಗಳ ಹಂಚಿಕೆ ಆಗಿರಲಿಲ್ಲ. ನಾವೆಲ್ಲ ಯಾವ ಮಂತ್ರಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಫ್ಲಡ್ ಬರುತ್ತೆ, ಪ್ರಭಾವ. ಸ್ವತಃ ಮುಖ್ಯಮಂತ್ರಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ನಿಂತು 95,000 ರೂಪಾಯಿ ಮನೆ ಬಿದ್ದರೆ ಪರಿಹಾರ ಕೊಡುವಂಥ ಕಾಲ ಇತ್ತು. ಆದರೆ ಯಡಿಯೂರಪ್ಪನವರು ಹೇಳ್ತಾರೆ, ರಾಜ್ಯ ಸರ್ಕಾರದಿಂದ 2,000 ಕೋಟಿ ಬಿಡುಗಡೆ ಮಾಡಿದ್ದೇನೆ, ಯಾರು ಬಡವರ ಮನೆ ಬಿದ್ದರೆ 5 ಲಕ್ಷ ರೂಪಾಯಿ ಕೊಡ್ತೇವೆ ನಾವು ಅನ್ನುವಂಥ ಮಾತನ್ನು ಹೇಳ್ತಾರೆ. ರೈತಾಪಿ ವರ್ಗದ ಸಮಸ್ಯೆಗಳು, ರೈತರ ಆತ್ಮಹತ್ಯೆ ಪ್ರಕರಣ ನಡೀತಾ ಇದ್ರೆ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರವನ್ನು ತೋರಿಸಿ ನನಗೇನು ಸಂಬಂಧ ಇಲ್ಲ ಅನ್ನುವಂಥ ಮಟ್ಟಕ್ಕೆ ನಿಷ್ಕ್ರಿಯವಾದಂಥ ಮತ್ತು ಬೇಜವಾಬ್ದಾರಿಯುತವಾದಂಥ ಆಡಳಿತದ ವೈಖರಿಯನ್ನು ಪ್ರದರ್ಶಿಸ್ತಾ ಇರುವುದು ಅತ್ಯಂತ ನೋವಿನ ಸಂಗತಿ ಅಂತ ನಾವೆಲ್ಲರೂ ಭಾವನೆ ಇಟ್ಕೊಳ್ಳುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ವಿಫಲವಾಗಿರುವಾಗ ಆಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತು ಸರ್ಕಾರ ಒತ್ತಾಯ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವರು ಮತ್ತು ನಳಿನ್ ಕುಮಾರ್ ಅವರ ನೇತೃತ್ವ ಸೇರಿದಂತೆ 17 ತಂಡಗಳನ್ನು ರಚನೆ ಮಾಡಿದೆ. 17 ತಂಡಗಳನ್ನು ರಚನೆ ಮಾಡಿ 31 ಜಿಲ್ಲೆಗೂ ಕಳಿಸ್ತಾ ಇದೆ. ನನ್ನನ್ನು ಈಶ್ವರಪ್ಪನವರು ಸೇರಿದಂತೆ ನಾವೆಲ್ಲರೂ ಕೂಡ ಒಂದೊಂದು ಜಿಲ್ಲೆಗೆ 2 ಜಿಲ್ಲೆಗೆ ಹೋಗಿ ಅಲ್ಲಿಯ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಆ ರೈತರ ಜೊತೆ ಮಾತಾಡಿ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ವರದಿ ಕೊಟ್ಟು ಆ ಬಡವರ ನೆರವಿಗೆ ಬರಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮ ಒಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ. ಆತಂಕ ಇರುವುದೇನೆಂದರೆ, ಇಡೀ ರಾಜ್ಯದ 224 ತಾಲೂಕುಗಳು ತೀವ್ರವಾದ ಬರವನ್ನು ಎದುರಿಸ್ತವೆ. ಭವಿಷ್ಯವನ್ನು ಊಹಿಸಿದರೆ ಆತಂಕ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದಲ್ಲಿ 1 ತಿಂಗಳಲ್ಲಿ ಕುಡಿಯುವ ನೀರಿನಿಗೆ ತೀವ್ರವಾದಂಥ ಕೊರತೆ ಕಾಡಲಿಕ್ಕಿದೆ. ಜಾನುವಾರುಗಳಿಗೆ ನೀರಿನ ಕೊರತೆ ಇರುತ್ತೆ. ಭೂಮಿಯಲ್ಲಿ ಹಾಕಿದಂಥ ಬೀಜ ಆ ಭೂಮಿಯಲ್ಲೇ ಇಂಗಿ ಹೋಗಿ ಬಿಟ್ಟರೆ ಮೊಳಕೆ ಬರೆಯುವಂಥ ಪರಿಸ್ಥಿತಿ ಇಲ್ಲ. ಇಂಥ ತೀವ್ರವಾದಂಥ ಬರಗಾಲವನ್ನು ಕರ್ನಾಟಕ ರಾಜ್ಯ ಎಲ್ಲರೂ ಒಟ್ಟಾಗಿ ಒಂದಾಗಿ ಎದುರಿಸಬೇಕು ಅನ್ನುವಂಥ ಭಾವನೆಯಲ್ಲಿ ಈ ರಾಜ್ಯ ಇರಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ. ದುರಾದೃಷ್ಟಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರವನ್ನು ಎದುರಿಸುವಂಥ ಮಾನಸಿಕ ಸ್ಥಿತಿಯನ್ನೇ ಹೊಂದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ವಿಪಕ್ಷಗಳು ಟೀಕೆ ಮಾಡಬೇಕು, ಚರ್ಚೆ ಮಾಡಬೇಕು, ಇವೆಲ್ಲವೂ ಸರಿ. ಆದರೆ ಇವತ್ತಿನ ಸರ್ಕಾರ ಬರ ನಿರ್ವಹಣೆ ಬಗ್ಗೆ ವಿಫಲ ಆಗಿರುವಂಥದ್ದು ಇಡೀ ರಾಜ್ಯದ ಜನತೆಯನ್ನು ಕಾಡ್ತದೆ ಅನ್ನುವಂಥ ಆತಂಕ ನಮ್ಮನ್ನೆಲ್ಲ ಕಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಬೆಳೆಯ ಉತ್ಪಾದನೆ ನಷ್ಟವೂ ಸೇರಿದರೆ 33,000 ಕೋಟಿಗೂ ಮಿಕ್ಕಿ ನಷ್ಟ ಇದೆ ಅಂತೇಳಿ ಒಂದು ಸರ್ವೆ ಹೇಳಿದೆ.
ಅಂಥ ಸಂದರ್ಭದಲ್ಲಿ ರೈತರ ಮತ್ತು ಜನರ ಜಾನುವಾರುಗಳ ರಕ್ಷಣೆಗೆ ಬರಬೇಕಾಗಿದ್ದು ಸರ್ಕಾರಿ ವ್ಯವಸ್ಥೆ. ನಿನ್ನೆ ನಾನೊಂದು ಮಾತನ್ನು ಸಿದ್ದರಾಮಯ್ಯನವರಿಗೆ ಹೇಳಿದೆ. 33,000 ಕೋಟಿಗೆ ಮಿಕ್ಕಿಗೆ ನಷ್ಟ ಇರುವಾಗ ರಾಜ್ಯ ಸರ್ಕಾರದ ಒಂದು 50,000 ಕೋಟಿ ರೂಪಾಯಿನ ನೀವು ಬಿಡುಗಡೆ ಮಾಡಿ, ಯಾವ ರೈತರಿದ್ದಾರೆ ಅವರಿಗೆ ಬೀಜಕ್ಕೆ ಗೊಬ್ಬರಕ್ಕೆ ಬೇಕಾದಂಥ ಅನುಕೂಲಗಳನ್ನು ಮಾಡಿಕೊಡಿ. ಈಗಾಗಲೇ ತುಂಬದೇ ಇರುವಂಥ ಕೆರೆಗಳಿದ್ದರೆ ಅವುಗಳನ್ನು ತೆಗೆಯುವಂಥ ಕೆಲಸ ಮಾಡೋಣ. ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಗೋರಕ್ಷಣೆಗೆ ಬೇಕಾದಂಥ ಅನುದಾನಗಳನ್ನು ನಮ್ಮ ಸರ್ಕಾರ ಹಿಂದೆ ಬಿಡುಗಡೆ ಮಾಡಿದೆ.